नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये पराशरं मुनिवरं कृतपूर्वात्मिकक्रियम् ॐ देवं नारायणं नत्वा सर्वदोषविवर्जितं परिपूर्णं गुरुंश्चाङ्गीतार्थं वक्ष्यामि शेषतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते स्वस्तिस्तु सुतां हरिः ॐ प्रकृत्यैव च कर्माणि क्रियमाणानि सर्वशः यः पश्यति ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ ಅನ್ನುವ ಮಾತಿನಲ್ಲಿ ಆಚಾರ್ಯರು ಪ್ರಕೃತ್ಯ ಸ್ವಯಮೇವ ಪ್ರಾರಭ್ಯ ಚೆನ್ನಾಗಿ ಮಾಡಿ ಅಂದ್ರೆ ಪ್ರ ಅನ್ನುವ ಶಬ್ದದಿಂದ ವಿಷ್ಣುನ ಕ್ರಿಯಮಾಣಾನಿ ತಾನೇ ಆರಂಭಿಸಿ ಅಂತ ಅರ್ಥ. ಪ್ರಕೃತ್ಯೈವ ಚ ಕರ್ಮಾಣಿ ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಕೇನ ಕ್ರಿಯಮಾಣಾನಿ ವಿಷ್ಣುನಾ ಕ್ರಿಯಮಾಣಾನಿ ವಿಷ್ಣೋಃ ನಾನ್ಯಃ ಪೂರ್ವಪ್ರೇರಕಃ ಇತಿ ಮೊದಲೇ ಆರಂಭಿಸಿ ಅಂತ ಅರ್ಥ. ಪ್ರಕೃತ್ಯ ಅಂದ್ರೆ ಎಲ್ಲದಕ್ಕಿಂತ ಮೊದಲು ಆರಂಭಿಸಿ, ತಾನೇ ಆರಂಭಿಸಿ. ವಿಷ್ಣು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಕೂಡ ಜಗತ್ತಿನಲ್ಲಿ ಏನೇ ಕೆಲಸ ಮೊದಲು ಆರಂಭ ಆಗಿದೆ ಅಂತಾದ್ರೆ ಅದು ಪರಮಾತ್ಮನಿಂದಲೇನೆ ಅಂತ ಯಾರು ಕಾಣುತ್ತಾನೋ ಮತ್ತು ಯಾರು ತನ್ನನ್ನ ಯಾವುದೇ ಕಾರ್ಯದಲ್ಲಿ ಕರ್ತೃ ಅಂತ ಪರಿಗಣಿಸುವುದಿಲ್ವೋ ಅವನು ಅಕರ್ತಾರಂ ಸ ಪಶ್ಯತಿ. ಎಲ್ಲ ಮಾಡಿಯೂ ಮಾಡದ ಭಗವಂತನನ್ನ ಕಾಣ್ತಾನೆ, ಎಲ್ಲಿಯೂ ಯಾವುದನ್ನು ಮಾಡದೆ ತನ್ನನ್ನು ಮಾಡದವನು ಅಂತ ಕಾಣ್ತಾನೆ. ಪೂರ್ವತರೇಣೋ ಹೇತು ವ್ಯಪದೇಶ ಭಗವದ್ಭಾತ್ ಪೂರ್ವಂತು ಮೊದಲೇ ಅವನೇ. ಯಾಕೆಂದ್ರೆ ಈಗ ಯಾವುದೇ ಕೆಲಸ, ಈಗ ಇಂದ್ರನ ಪದವಿಯನ್ನ ಭಗವಂತ ಮೊದಲೊಮ್ಮೆ ಏರಿ ಅಲ್ಲಿ ಏನ್ ಮಾಡ್ಬೇಕು ಅಂತ ತೋರಿ ಬಂದ. ಕೆಲವೊಮ್ಮೆ ಹೇಳಿ ಬರ್ತಾನೆ, ಕೆಲವೊಮ್ಮೆ ತೋರಿ ಬರ್ತಾನೆ. ಇದು ಸೂತ್ರದಲ್ಲೇ ಬಂದ ಮಾತು. ಪೂರ್ವಂತು ಬಾದರಾಯಣ ಹೇತು ವ್ಯಪದೇಶಾತ್. ಯಾಕೆಂದ್ರೆ ಎಲ್ಲದಕ್ಕೂ ತಸ್ಯಾಪಿ ಹೇತು ಪರಹೇತು ಹೇತು ತಾಹೇತು ಚೈವಂ ಅಧಿಕರ್ಮಕರ್ತೃ ರೂಪೈರಶೇಷೈ ಅವತೀಹ ಸರ್ವಂ ಅಂತ ಹೇತುಭೂತವಾದ ಭಗವಂತನನ್ನ ಕಂಡಿದ್ದಾನೆ. ಕಂಡು ಅಂತ ಅವನ ಹೆಸರು. ಕಂಡ ಮಂತ್ರ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ. ಅದನ್ನ ಭಾಗವತದಲ್ಲಿಯೂ ಮತ್ತೆ ಆಚಾರ್ಯ ಅನುವ್ಯಾಖ್ಯಾನದಲ್ಲೂ ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜೀವ ಇವೆಲ್ಲವೂ ಕೂಡ ಇರುವುದು ಹೌದಾದ್ರೂ ಕೂಡ ಅವನ ಅನುಗ್ರಹದಿಂದ ಇವೆ. ಇಲ್ಲ ಅಂದ್ರೆ ಅದು ಒಂದು ವಸ್ತು ಸಂಗ್ರಹಾಲಯದಲ್ಲಿರುವ ಎಷ್ಟೇ ಬೆಲೆ ಬಾಳುವಂತಾದ್ರೂ ಕೂಡ ಬರೀ ನೋಡ್ಲಿಕ್ಕಾಗುವಂತ, ಬರೀ ಕ್ರಿಯಾಕಾರಿಯಾಗದೆ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವಂತಹ ವಸ್ತುಗಳಾಗ್ತಿದ್ವು. ಆದ್ರೆ ಆ ದ್ರವ್ಯದ ಅಸಾಧಾರಣವಾದ ಬೇರೆ ಬೇರೆ ಮನರಂಜಿಸುವ, ಹುಬ್ಬು ಹಾರಿಸುವ, ಕೆಲವೊಮ್ಮೆ ಎದೆ ನಡುಗಿಸುವ ಬಗೆಯ ನೂರಾರು ಕೆಲಸಗಳನ್ನ ಈ ದ್ರವ್ಯ ನಡೆಸುತ್ತೆ. ಅಯಸ್ಕಾಂತ ಕಬ್ಬಿಣವನ್ನು ಸೆಳೆಯುತ್ತೆ, ವಿರುದ್ಧ ದಿಕ್ಕುಗಳು ಬಂದಾಗ ದೂರಕ್ಕೆ ನೂಕತ್ತೆ, ಯಾವುದೋ ಧಾತುಗಳು ಬೆರೆತಾಗ ತಿಳಿಯತ್ತೆ. ಹೀಗೆ ನೂರಾರು ತರದ ಪ್ರಕ್ರಿಯೆಗಳನ್ನ ತನ್ನೊಡಲಲ್ಲಿ ಆ ದ್ರವ್ಯದ ಸ್ವಭಾವವನ್ನು ವ್ಯಕ್ತಪಡಿಸುವುದಕ್ಕೆ ಪ್ರೇರೇಪಿಸಿದವನು
ಅದರ ಶಕ್ತಿಯನ್ನು ಅಭಿವ್ಯಕ್ತಿಗೊಳಿಸಿದವನು ಪರಮಾತ್ಮ. ಕೆಲವೊಂದು ಕಡೆ ಅಲ್ಲಿಯ ಅಧಿದೇವತೆಯನ್ನ ಪ್ರೇರೇಪಿಸ್ತಾನೆ, ಕೆಲವೊಂದು ಕಡೆ ತಾನೇ ಅದರ ಶಕ್ತಿಯನ್ನು ಅಭಿವ್ಯಕ್ತಿಗೊಳಿಸ್ತಾನೆ. ಹೀಗೆ ಯದನುಗ್ರಹದ ಸಂತಿ ಯಸ್ಯ ಭಗವತಃ ಅನುಗ್ರಹದ ದೃಷ್ಟಿಯಿಂದ ಅದಕ್ಕೆ ಅಸ್ತಿತ್ವ ಉಂಟಾಗುತ್ತೋ ಅದೇ ವಸ್ತು, ಅದೇನು ನಿಮ್ಮ ದೃಷ್ಟಿಯಿಂದಲೇ ಅದಿರುವುದು ಅಂತ ಹೇಳ್ತಿದ್ದೀರಿ. ಹೌದು, ಸೃಷ್ಟಿ ಮಾಡುವುದಕ್ಕಾಗಿ ಆಸಕ್ತಿ ತೋರದೇ ಇದ್ದ ಹೊತ್ತಿನಲ್ಲಿ ಆ ವಸ್ತು ಹಾಗೆ ಇದ್ರೂ ಕೂಡ ಆ ವಸ್ತುವಿನ ಯಾವುದೇ ಪರಿಣಾಮವನ್ನ ಜಗತ್ತು ಅನುಭವಿಸುವುದಿಲ್ಲ. ನಸಂತಿ ಯದುಪೇಕ್ಷಯ, ಅವನ ಉಪೇಕ್ಷೆಗೆ ಒಳಗಾದ್ರೆ ಆ ವಸ್ತು ಸೃಷ್ಟಿಯಲ್ಲಿ ಬೇಡದೇ ಇರುವ ಎಲಿಮೆಂಟ್ ಆಗಿ ಸುಮ್ಮನೆ ಇರಬೇಕಾಗುತ್ತೆ. ಹಾಗೆ ತನ್ನ ಹಠ ಸಾಧಿಸುವುದಿಲ್ಲ ದೇವರು. ಯಾವ ವಸ್ತುವನ್ನ ಎಲ್ಲಿ ಬಳಸಬೇಕು ಅಲ್ಲಿ ಬಳಸೇ ಬಳಸ್ತಾನೆ. ಆದ್ರೆ ಏನು ಅಂದ್ರೆ ಬಳಕೆಗೆ ಸಂಬಂಧಪಟ್ಟ ಅಭಿವ್ಯಕ್ತಿಗೊಳಿಸುವ ಶಕ್ತಿ ಅದು ಪರಮಾತ್ಮನದ್ದು ಅಂತ ತಿಳಿಸುವುದಷ್ಟೇ. ಸ್ವಯಂ ಪ್ರಕೃತ್ಯ ಭಗವಾನ್ ಕರೋತಿ ನಿಖಿಲಂ ಜಗತ್ ನೈವ ಕರ್ತಾ ಹರೇ ಕಶ್ಚಿತ್ ಅಕರ್ತಾ ತೇನ ಕೇಶವ. ಸ್ವಯಂ ಪ್ರಕೃತ್ಯ, ಈ ಪ್ರಕೃತಿಯ ಅನ್ನೋ ಶಬ್ದಕ್ಕೆ ಅರ್ಥವನ್ನ ಆಚಾರ್ಯರು ಬಿಡಿಸಿದ್ದು ಇಲ್ಲಿಂದ. ಪ್ರಕೃತ್ಯ ಸ್ವಯಮೇವ ಕೃತ್ಯ, ಸ್ವಯಮೇವ ಪ್ರಾರಭ್ಯ ಅಂತ ಅರ್ಥ. ತಾನೇ ಮಾಡಿ, ತಾನೇ ಆರಂಭಿಸಿ. ಅಂದ್ರೆ ಮೊದಲು ಒಂದ್ಸರ್ತಿ ಜಗತ್ತಿನಲ್ಲಿ ಕಣ್ಣು ಮಿಟುಕಿಸಬೇಕು ಅನ್ನುವ ಆಲೋಚನೆ ಬರ್ಬೇಕು ಅಂದ್ರೆ ಅವನೊಮ್ಮೆ ಕಣ್ಣು ಮಿಟುಕಿಸಿ ತೋರ್ಬೇಕು. ಅವನೊಮ್ಮೆ ಆಕಳಿಸಿ ತೋರಿದ್ರೆ ಎಲ್ಲರಿಗೂ ಜಗತ್ತಿನಲ್ಲಿ ಆಮ್ಲಜನಕವನ್ನ ಧಾರಾಳವಾಗಿ ಒಳಗೆ ಸೆಳೆಯುವಂತಹ ಒಂದು ಪ್ರಕ್ರಿಯೆಯನ್ನ ಬಾಯಿ ಅಗಲಿಸಿ ಅಷ್ಟೂ ಹೊರ ವಲಯದ ವಾತವನ್ನ ಆವರಿಸಿ ನುಂಗುವಂತಹ ಒಂದು ಚರ್ಯೆಯನ್ನ ತೋರ್ಬೇಕು ದೇವರು. ಹಾಗೆ ತೋರಿದಾಗ ನಾವೆಲ್ಲರೂ, ಮತ್ತೆ ಅದರಲ್ಲಿ ವೆರೈಟಿಗಳು ಬೇಕಾದಷ್ಟು ಇರುತ್ತೆ. ಆಕಳಿಕೆಯಲ್ಲೂ ವೆರೈಟಿ ಇದೆ, ಸೀನುದ್ರಲ್ಲೂ ವೆರೈಟಿ ಇದೆ, ದೇಹದಿಂದ ಏನೇನು ಚಟುವಟಿಕೆಗಳಾಗ್ತವೆ, ಅಧೋವಾಯು ಇರಬಹುದು, ತೇಗು ಇರಬಹುದು, ಮೈ ನಡುಗುವುದಿರಬಹುದು, ಕಣ್ಣು ಮಿಟುಕುವುದಿರಬಹುದು, ಗೊರಕೆ ಹೊಡೆಯುವುದಿರಬಹುದು. ಹೀಗೆ ಪ್ರತಿಯೊಂದು ಸೂಕ್ಷ್ಮ ದೇಹದ ಸಂಗತಿಗಳನ್ನು ಕೂಡ ಒಮ್ಮೆ ಭಗವಂತ ಮಾಡಿ ತೋರಿಸ್ತಾನಂತೆ. ಆಮೇಲೆ ಅದನ್ನ ಬ್ರಹ್ಮ ಅನುಸರಿಸ್ತಾನೆ, ಚತುರ್ಮುಖ. ಆಮೇಲೆ ಜೀವರಾಶಿಗಳಲ್ಲಿ ಎಲ್ಲರಲ್ಲೂ ಕೂಡ ಅದು ಪ್ರವೃತ್ತಿಯಾಗಿ ಮುಂದುವರಿಯುತ್ತೆ. ಹಾಗಾಗಿ ಸ್ವಯಂ ಪ್ರಕೃತ್ಯ ಭಗವಾನ್. ಅವನಿಗೆ ಆಕಳಿಕೆ ಯಾಕೆ ಬರಬೇಕು? ಅವನಿಗೆ ಆಕಳಿಕೆ ಬರಲ್ಲ, ಔದಾಸೀನ್ಯ ಅವನಿಗಿಲ್ಲ. ಆದ್ರೆ ನಮ್ಮ ಔದಾಸೀನ್ಯ ಪರಿಹಾರಕ್ಕೊಂದು ಸೂತ್ರವನ್ನ ಕಂಡು ಹಿಡಿಯಬೇಕಲ್ವಾ? ಆಮ್ಲಜನಕದ ಕೊರತೆಯನ್ನ ಪರಿಹರಿಸಬೇಕಲ್ವಾ? ದೇಹದ ಒಳಗಿನ ಕೆಟ್ಟ ವಾಯುವನ್ನು ಹೊರಕ್ಕೆ ಕಳುಹಿಸಬೇಕಲ್ವಾ? ತುಂಬಿದ ಜಾಗದ ಎಡೆಯಲ್ಲಿ ಉಳಿದಂತಹ ಗಾಳಿಯನ್ನ ಹೊರಕ್ಕೆ ತಳ್ಳಬೇಕಲ್ವಾ? ದೇಹದ ರಾಸಾಯನಿಕ ಪ್ರಕ್ರಿಯೆಯಿಂದ ಉಂಟಾದ ವಿದ್ಯುತ್ತನ್ನು ಸರ್ಕ್ಯೂಟ್ ಆಗುವ ರೂಪದಲ್ಲಿ ಅವ್ಯವಸ್ಥೆ ಆಗುವುದನ್ನ ತಪ್ಪಿಸ್ಬೇಕಲ್ವಾ? ಹಾಗಾಗಿ ನರಮಂಡಲಗಳು ನಡುಗ್ತವೆ. ಶುಭ ಅಶುಭಗಳ ಸೂಚನೆಯನ್ನು ಕೊಡುವ ನೆಪದಲ್ಲಿ ಅನೇಕ ಒಳ ಸಮಸ್ಯೆಗಳನ್ನ ಹೊರಕ್ಕೆ ತಳ್ಳುತ್ತೆ. ಹೀಗೆ ನಿಖಿಲಂ ಜಗತ್, ಇಡೀ ಜಗತ್ತನ್ನು ತಾನೇ ಕರೋತಿ. ನೈವ ಕರ್ತ ಹರೇ ಕಶ್ಚಿತ್, ಅವನಿಗಿಂತ ಮಿಗಿಲಾದ ಮತ್ತೊಬ್ಬ ಕರ್ತ ಇಲ್ಲ. ಆದ್ರಿಂದಾಗಿ ದೇವರನ್ನ ಅಕರ್ತ ಅಂತ ಕರೆದ್ರು. ನವಿದ್ಯತೆ ಕರ್ತ ಯಸ್ಯ ಸಹ, ಯಾರಿಗೆ ಕರ್ತಾನೆ ಇಲ್ವೋ ಅವನು ಅಕರ್ತ. ಯಾರಿಗೆ ಇನ್ನೊಬ್ಬ ಪ್ರೇರಣಾ ಶಕ್ತಿ ಇಲ್ಲವೋ ಅವನು ಅಕರ್ತ. ಅಥವಾ ಇನ್ನು ಕರ್ತೃವಾಗಿ ಫಲವನ್ನ ಪಡೆಯುವವನು ಕರ್ತೃ ಎನಿಸಿದ್ದಕ್ಕೆ ಲಾಭ ಆಗುತ್ತೆ. ಆದರೆ ಭಗವಂತ ಮಾಡಿದ ಕೆಲಸದ ಫಲವನ್ನ ಉಣ್ಣುವ ಯಾವ ಇರಾದೆಯನ್ನೂ ಇಟ್ಟುಕೊಂಡು ಅವನು ಕರ್ಮವನ್ನ ಮಾಡುವುದಿಲ್ಲವಾದ್ದರಿಂದ ಅವನು ಅಕರ್ತ. ಮಾಡಿಯೂ ಮಾಡದಂತಿರುವ ಅಕರ್ತ. ಎಲ್ಲವನ್ನ ಮಾಡಿಯೂ ಯಾವುದರ ಪ್ರಯೋಜನವನ್ನು ಉಣದೆ
ಮತ್ತೆ ನಾನು ಮಾಡಿದ್ದು ಅಂತ ಎಲ್ಲಿಯೂ ಅದರ ಸೀಲ್ ಹಾಕದೆ ಅಥವಾ ಅಕಾರಣವಾಗಿ ಎಲ್ಲರ ಮುಂದೆ ಮತ್ತೆ ಮತ್ತೆ ಹೇಳಿಕೊಳ್ಳದೆ ಇರುವಂತಹ ಸ್ವರೂಪ ಅದು ಭಗವಂತನದ್ದಾದ್ದರಿಂದ ಅವನನ್ನ ಅಕರ್ತ ಇತಿ ಸ್ಕಾಂದೆ. ಕೇಶವ ಅಕರ್ತ ಆಗಿದ್ದಾನೆ. ಕೇಶವ ಕೇಶವ ಅಂತ ಅನ್ನೋದು ಭಗವಂತನ ಅಪರೂಪದ ನಾಮಗಳಲ್ಲಿ ಒಂದು. ಯಾಕೆಂದ್ರೆ ಲೋಕದಲ್ಲಿ ಕೆಲಸ ಮಾಡುವವರು ಇಬ್ರು ಇದ್ದಾರೆ ಪ್ರಧಾನವಾಗಿ. ಅವರಿಬ್ರು ಕೂಡ ಇವನಿಂದಲೇ ವರ್ತಯತಿ. ಕಷ್ಟಾಸೌ ಈಶಶ್ಚ ಕೇಶೌ. ಕ ಅಂದ್ರೆ ಚತುರ್ಮುಖ, ಈಶ ಅಂದ್ರೆ ರುದ್ರದೇವ. ಈ ಇಬ್ಬರನ್ನು ಕೂಡ ವರ್ತಯತಿ, ನಿಯಮಯತಿ, ಆದ್ದರಿಂದ ಅವನನ್ನ ಕೇಶವ ಅಂತ ಕರೆದರು. ತೇನೇತಿ ಪ್ರಸ್ತುತತ್ವಾದೇವ ಸಿದ್ಧಂ. ಅಹಂ ಸರ್ವಸ್ಯ ಪ್ರಭವಃ ಸಹಿ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ಜನ್ಮಾದ್ಯಸ್ಯ ಯತಃ ಮತ್ತ ಏವೇತಿ ತಾನ್ ವಿದ್ಧಿ. ತೇನ ಅಂದ್ರೆ ಅದೇ ಭಗವಂತನಿಂದ ಇವೆಲ್ಲವೂ ನಡೆದಿದೆ ಅಂತ ಪೂರ್ವದಲ್ಲೇ ಪ್ರಸ್ತುತಿಯನ್ನ ಮಾಡಿದ್ದಾರೆ. ಅದರಿಂದಾಗಿ ಪರಮಕರ್ತ ಅನ್ನುವುದು ಭಗವಂತನ ಸಹಜ ಗುಣ. ಎಲ್ಲ ಕ್ರಿಯೆಗಳ ಹಿಂದೆ ಇರುವ ಪರಮಶಕ್ತಿ ಅವನೇ ಅನ್ನುವ ಹಿನ್ನೆಲೆಯನ್ನ ಇಟ್ಟುಕೊಂಡು ಭಗವಂತನ ಎಚ್ಚರಿಕೆಯಿಂದಲೇನೆ ಈ ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳ ಅಸ್ತಿತ್ವ ಅನ್ನೋದು ಉಳಿದಿದೆ ಅನ್ನುವುದನ್ನ ಎಲ್ಲ ಕಡೆ ಸಿದ್ಧಪಡಿಸಿದ್ದಾರೆ. ಅದರದ್ದೇ ಬೇರೆ ಬೇರೆ ಮಾತುಗಳು. ಒಂದು ವೇಳೆ ದೇವರನ್ನ ಕರ್ತೃ ಅಲ್ಲ ಅಥವಾ ಅವನು ಈ ಕೆಲಸ ಮಾಡುವುದಲ್ಲ, ಪ್ರಕೃತಿ ಅನ್ನುವ ಶಬ್ದವನ್ನ ಮೊದಲು ತಾನೇ ಮಾಡುವುದು ಅಂದ್ರೆ ಎಲ್ಲದಕ್ಕಿಂತ ಅವನಿಗೊಬ್ಬ ಮತ್ತೊಬ್ಬ ಪ್ರೇರಕ ಇಲ್ಲ ಅನ್ನುವುದನ್ನು ಒಪ್ಪಿಕೊಳ್ಳದೆ ಹೋದ್ರೆ ಅನೇಕ ಪ್ರಮಾಣಗಳ ವಿರೋಧ ಬರುತ್ತೆ. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ. ನಾನೇ ಎಲ್ಲದರ ಹುಟ್ಟಿಗೆ ಕಾರಣ, ಎಲ್ಲವೂ ನನ್ನಿಂದಲೇ ಕಂಡು ಬಿಡುವಂಥದ್ದು. ನಾನು ಕಂಡು ಬಿಟ್ಟ ಮೇಲೇನೆ ಮೂರು ಲೋಕಗಳು ಕೂಡ ಕಂಡು ಬಿಡ್ಲಿಕ್ಕೆ ಸಾಧ್ಯ. ಸಹಿ ಕರ್ತ. ಭಗವಂತನನ್ನ ಪರಿಚಯಿಸುವಾಗ ಏನಾದ್ರೂ ಕರ್ತೃತ್ವ ಅಂತ ಶಬ್ದಕ್ಕೆ ಸರಿಯಾದ ಅರ್ಥವನ್ನ ಹೇಳುವುದಾದ್ರೆ ಸಹಿ, ಅವನೇ ಕರ್ತ ಹೊರತು ಅವನನ್ನೂ ಕರ್ತ ಅಂತ ಹೇಳುವುದಲ್ಲ. ಅವನೇ ಕರ್ತ. ಹಾಗಾಗಿ ವೇದದಲ್ಲೂ ಕರ್ತಾರಂ ಈಶಂ ಪುರುಷಂ ಬ್ರಹ್ಮಯೋನಿಂ 11ನೇ ಅಧ್ಯಾಯದಲ್ಲೂ ಈ ಮಾತು ಕರ್ತಾರಂ ಈಶಂ ಪುರುಷಂ ಬ್ರಹ್ಮಯೋನಿಂ. ಬ್ರಹ್ಮನಿಗೂ ಕಾರಣನಾದವ, ಸ್ವತಃ ಎಲ್ಲದರ ಒಡೆಯ, ಎಲ್ಲ ಪುರಗಳಲ್ಲಿ ಸೇರಿದವನು, ಎಲ್ಲ ಕ್ರಿಯೆಗಳನ್ನು ನಡೆಸುವವನು. ಜನ್ಮಾದ್ಯಸ್ಯ ಯತೋನ್ಮಯಾದಿ ತರತಃ ಚಾರ್ತೇಶು ಅಭಿಜ್ಞ ಸ್ವರಾಟ್ ಅನ್ನುವಲ್ಲೂ, ಜನ್ಮಾದ್ಯಸ್ಯ ಯತಃ ಅನ್ನುವಂತಹ ಸೂತ್ರದಲ್ಲೂ ಜನ್ಮ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳೆಂಬ ಆದ್ಯಸ್ಯ ಮೊದಲಾದ ಎಲ್ಲದಕ್ಕೂ ಕೂಡ ಯಾರು ಕಾರಣನೋ ಅವನೇ ಸತ್ಯ, ಅವನೇ ಪರಮ, ಅವನನ್ನೇ ಧೀಮಹಿ ಅಂತ ಭಾಗವತಕಾರರು ಕೂಡ ಪ್ರಾರ್ಥಿಸಿದ್ದಾರೆ ಮಂಗಳ ಪದ್ಯದಲ್ಲಿ. ಮತ್ತ ಏವೇತಿ ತಾನ್ ವಿದ್ಧಿ. ತಾನ್ ಅಂದ್ರೆ ಉಳಿದ ಎಲ್ಲ ದೇವತೆಗಳಿಂದ ಏನೇನೋ ಫಲಗಳು ಸಿಗುತ್ತೆ ಅಂತ ನೀವು ಭಾವಿಸ್ತೀರಲ್ವಾ, ಆ ಎಲ್ಲಾ ಫಲಗಳು ಸಿಗುವುದ ಮತ್ತ ಏವ, ಅದು ನನ್ನಿಂದಲೇ ಸಿಗುವುದು. ಫಲಕರ್ಮಕರ್ತೃ ಅವರಲ್ಲ, ಅವರ ಮೂಲಕ ನಾನು ಕೊಡುತ್ತೇನೆ. ಅವರಲ್ಲ ಅಂದ್ರೆ ಅವರಿಗೆ ಬೆಲೆ ಇಲ್ಲ ಅಂತ ಅರ್ಥ ಅಲ್ಲ, ಅಥವಾ ಅವರ ಅಸ್ತಿತ್ವಕ್ಕೆ ಅರ್ಥ ಇಲ್ಲ ಅಂತ ಅರ್ಥ ಅಲ್ಲ. ಅವರೇ ಕೊಡ್ತಾರೆ, ಆದ್ರೆ ಅವರಲ್ಲಿ ಕೊಡಿಸುವವನು ನಾನು. ಮತ್ತ ಏವೇತಿ ತಾನ್ ವಿದ್ಧಿ ಇತ್ಯಾದಿ ಸಕಲ ಪ್ರಮಾಣ ವಿರೋಧಶ್ಚ ಅನ್ಯಥಾ. ಒಂದು ವೇಳೆ ಇದಕ್ಕೆ ಮೀರಿ ಪರಮಾತ್ಮನೇ ಸ್ವಯಂ ಎಲ್ಲ ಕಾರ್ಯಗಳನ್ನು ಆರಂಭಿಸಿ ಅನ್ನುವ ಅರ್ಥವನ್ನ ಹೇಳದೆ ಹೋದರೆ ಇಷ್ಟು ಪ್ರಮಾಣಗಳ ವಿರೋಧ ಬರುತ್ತೆ. ಅದರಿಂದಾಗಿ ಪ್ರಕೃತ್ಯೈವ ಚ ಇತಿ ಶಬ್ದಾತ್ ತೇನೈವ ಇತಿ ಸಿದ್ಧತಿ.
ಪ್ರಕೃತ್ಯೈವಚ ಚ ಅನ್ನುವ ಶಬ್ದದಿಂದ ಅವನಿಂದಲೇನೆ ಅನ್ನುವ ಶಬ್ದದ ಅನುವೃತ್ತಿ ಆಗುತ್ತೆ. ಯಾಕಂದ್ರೆ ಹಿಂದೆ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಅಂತ ಹೇಳಿದ್ರು. ಪರಮೇಶ್ವರಂ ವಿನಶ್ಯತ್ಸು ಅವಿನಶ್ಯಂತಂ ಅಂದ್ರೆ ಕೊನೆಯನ್ನ ಹೇಳಿದ್ರು. ಎಲ್ಲ ನಾಶ ಆದ ಮೇಲೂ ಯಾರು ಉಳಿತಾನೋ, ಹಾಗಾದ್ರೆ ಏನರ್ಥ? ಎಲ್ಲ ಹುಟ್ಟುವ ಮುನ್ನ ಇದ್ದವನು ಅವನೇ, ಹಾಗಾದ್ರೆ ಅವನೇ ಪ್ರಾರಂಭ ಮಾಡಬೇಕು. ಎಲ್ಲ ನಾಶ ಆದ ಮೇಲೂ ಉಳಿಯುವವನು, ಮತ್ತೆ ಸೃಷ್ಟಿಯಾಗುವ ಎಲ್ಲ ವಸ್ತುಗಳ ಮೊದಲಿಗೂ ಇರುವವನು ನಿಜವಾದ ಕರ್ತ ಅಂತ ಅನಿಸ್ತಾನೆ. ಅದನ್ನೇ ಪ್ರಕೃತ್ಯೈವಚ. ಅಷ್ಟೇ ಅಲ್ಲ, ಕೊನೆ ಮಾಡುವವನು ಅವನೇ ಅಂದಮೇಲೆ ನಹಿನಸ್ತಿ, ತನ್ನನ್ನು ತಾನು ಕೊನೆಗಾಣಿಸಿಕೊಳ್ಳುವುದಿಲ್ಲ. ಹೀಗೆ ಯಾರು ಕಾಣ್ತಾನೋ ಅವನು ಪಶ್ಯತಿ ಅನ್ನೋ ಮಾತು ಬಂತು. ಚಶಬ್ದಾತ್ ತೇನೈವ ಸಿದ್ಧ್ಯತಿ. ತೇನೈವ ಅಂದ್ರೆ ಹಿಂದೆ ಯಾರು ವಿನಶ್ಯತ್ಸು ಅವಿನಶ್ಯಂತಂ ಅಂತ ಉಳಿದಿದ್ನೋ ಅವನೇ ಸಿದ್ಧಿಸುತ್ತಾನೆ. ಪ್ರಕೃತೇನ ಮುಂದಿನ ಪುಟದಲ್ಲಿ ಇದೆ, ಕೆಳಭಾಗದಲ್ಲಿ ತಾತ್ಪರ್ಯ. ಪ್ರಕೃತೇನ ಕ್ರಿಯಾಯೋಗಂ ಚ ಶಬ್ದ ಕ್ವಚಿದೀರಯೇತ್. ಪ್ರಕೃತೇನ ಕ್ರಿಯಾಯೋಗಂ, ಚೆನ್ನಾಗಿ ಕೆಲಸ ಮಾಡುವವನ ಕ್ರಿಯಾಯೋಗವನ್ನು ಚ ಅನ್ನುವ ಶಬ್ದವು ಕೆಲವೊಮ್ಮೆ ಹೇಳುತ್ತೆ. ಅಂದ್ರೆ ಪ್ರಕೃತ ಅಂದ್ರೆ ಈಗ ಯಾವುದನ್ನ ನೀವು ಹೇಳ್ತಾ ಇದ್ದೀರೋ ಅದನ್ನೇ ಚ ಶಬ್ದ ಮುಂದುವರಿಸುತ್ತೆ. ಕ್ವಚಿತ್ ಸಮುಚ್ಚಯಂ, ಕೆಲವೊಮ್ಮೆ ಅದನ್ನೂ ಸೇರಿ ಅಂತ. ಕೆಲವೊಮ್ಮೆ ಅದನ್ನೇ ಹೇಳುತ್ತೆ, ಕೆಲವೊಮ್ಮೆ ಅದನ್ನೂ ಸೇರಿಸುತ್ತೆ. ಕ್ವಚಿತ್ ಅಯ್ಯೋ ಇದು ತುಂಬಾ ದುರ್ಲಭ ಅನ್ನುವುದನ್ನು ಕೂಡ ಶಬ್ದ ಹೇಳುತ್ತೆ. ಪ್ರಕೃತೇನ ಕ್ರಿಯಾಯೋಗಂ ಚ ಶಬ್ದ ಕ್ವಚಿದೀರಯೇತ್, ಕ್ವಚಿತ್ ಸಮುಚ್ಚಯಂ ಬ್ರೂಯಾತ್, ಕ್ವಚಿತ್ ದೌರ್ಲಭ್ಯವಾಚಕ. ತುಂಬಾ 3 ಅರ್ಥವನ್ನ ಚ ಅನ್ನುವ ಶಬ್ದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಅವನೇ ಇದನ್ನು ಮಾಡಿದ್ದು ಅಂತ ಹೇಳುವಾಗ, ಪ್ರಕೃತವಾದ ಹಿಂದೆ ಯಾರಿಂದ ಈ ಜಗತ್ತಿನ ನಾಶವಾಯಿತು, ಈ ಜಗತ್ತಿನ ಒಡೆತನ ಯಾರ ಕೈಯಲ್ಲಿತ್ತು, ಅವನೇ ಈ ಕೆಲಸವನ್ನ ಆರಂಭ ಮಾಡಿದ್ದು ಕೂಡ. ಅದರಿಂದಾಗಿಯೇನೆ ಎಲ್ಲವನ್ನು ನಾಶ ಮಾಡುವ ಹಕ್ಕು ಆತನಿಗೆ ಇದೆ ಅನ್ನುವ ಭಾವವನ್ನ ಚ ಅನ್ನುವ ಶಬ್ದ ತುಂಬಿತು. ಕ್ವಚಿತ್ ಇದು ಕೆಲವೊಮ್ಮೆ ಚ ಶಬ್ದ ಅನ್ನೋದು ಪ್ರಕೃತ ಯಾರಿದ್ದಾರೋ ಅವರಿಂದಲೇನೆ ಈ ಕೆಲಸ ಮುಂದುವರಿತಾ ಇದೆ ಅಂತ ಹೇಳುತ್ತೆ. ಕ್ವಚಿತ್ ಸಮುಚ್ಚಯಂ, ಕೆಲವೊಮ್ಮೆ ರಾಮ ಬಂದಿದ್ದ, ಕೃಷ್ಣನೂ ಬಂದಿದ್ದ ಅಂತ ಹಿಂದಿನ ರಾಮ ಕೃಷ್ಣಶ್ಚ ಆಗತಃ, ರಾಮ ಕೃಷ್ಣಶ್ಚ ಆಗತಃ, ರಾಮ ಬಂದಿದ್ದ ಕೃಷ್ಣನೂ ಬಂದಿದ್ದ ಅಂತ ಸಮುಚ್ಚಯ. ಬರೀ ಒಂದಲ್ಲ, 10 ಶಬ್ದಗಳನ್ನ ಸಮುಚ್ಚಯ ಮಾಡ್ಬೋದು. ಸಮುಚ್ಚಯ ಅಂದ್ರೆ ಸಮೂಹ, ಎಲ್ಲ ಒಟ್ಟು ಮಾಡಿ ಎಲ್ಲರಿಂದಲೂ ಆಯಿತು, ಒಂದು ಅವನೇ ಮಾಡಿದ ಅಂತ, ಪೂರ್ವ ಪ್ರಕೃತನಾದವನೇ ಈ ಕೆಲಸವನ್ನು ಮಾಡಿದ್ದಾನೆ ಅಂತ, ಯಾರು ವಿನಾಶಗೊಳಿಸಿದನೋ ಅವನೇ ಪ್ರಾರಂಭ ಮಾಡ್ತಾನೆ ಅಂತ. 3ನೇ ಅರ್ಥ ದೌರ್ಲಭ್ಯ. ಓ ದುರ್ಯೋಧನನೂ ಬಂದ, ದುರ್ಯೋಧನನೂ ಬಂದ ಅಂದ್ರೆ ದುರ್ಯೋಧನ ಬರಬಾರದಿತ್ತು ಅಂತ. ಇದು ಒಂದು ಬೇರೆ ಅರ್ಥ ಆಯ್ತು, ಇಲ್ಲಿ ಆ ಅಭಿಪ್ರಾಯ ಹೇಳಿಲ್ಲ. ದೌರ್ಲಭ್ಯ ಅಂದ್ರೆ ಅದು ಸಿಗುವಂತದ್ದೇ ಅಲ್ಲ. ಶುಕಾಚಾರ್ಯರು ಬಂದ್ರು ಅಂದ್ರೆ ಶುಕಾಚಾರ್ಯ ಸಿಗೋರೇ ಅಲ್ಲ, ಸಿಗದೇ ಇರುವಂತಹ ಒಂದು ಮನೆಯಲ್ಲಿ ಗೋದೋಹನ ಕಾಲದಷ್ಟು ಸಮಯ ನಿಲ್ಲದ ವ್ಯಕ್ತಿ ಹುಡುಕಿಕೊಂಡು ಪರೀಕ್ಷಿತ್ ರಾಜನ ಅಂಗಳಕ್ಕೆ ಬಂದ ಅಂದ್ರೆ ಅದು ಚ ಅನ್ನುವ ಶಬ್ದ ಶುಕಶ್ಚಾಗತಃ, ಶುಕರೂ ಕೂಡ ಬಂದು ಬಿಟ್ರು ಅಂದ್ರೆ ಅವ್ರು ಸಿಗೋರೇ ಅಲ್ಲ. ಆಶ್ಚರ್ಯಪ್ಪ, ಯಾರು ಕರೆದ್ರು ಬಾರದೇ ಇರುವವರು
ಯಾರ ಒತ್ತಡಕ್ಕೂ ಮಣಿಯದವರು, ಯಾರ ಕಣ್ಣಿಗೂ ಸುಲಭದಲ್ಲಿ ಕಾಣದವರು ಇಂದು ಎಲ್ಲರ ಕಣ್ಣಿಗೆ ನಿನ್ನ ಪುಣ್ಯದ ಬಲದಿಂದ ಕಾಣುವಂತಾಯಿತು ಅಂತ ಹೇಳುವಾಗ ಅಲ್ಲಿ ದೌರ್ಲಭ್ಯವನ್ನ ಚ ಅನ್ನುವ ಶಬ್ದ ಹೇಳುತ್ತೆ. ಇನ್ನೂ ಒಂದಿದೆ ನೈಚ್ಯ ಅನುಸಂಧಾನ ಅಂತ ಒಂದಿದೆ, ಅದು ಇಲ್ಲಿ ಹೇಳಿಲ್ಲ, ಬೇರೆ ಕಡೆ ಹೇಳಿದ್ದಾನೆ. ನೈಚ್ಯ ಅಂತಂದ್ರೆ ಅವನು ಬಂದಿದ್ದ ಅನಗತ್ಯ ಪ್ರಾಣಿ, ಯಾಕೆ ಬಂದೋ ಏನೋ ಅನ್ನುವ ಭಾವವನ್ನ ಅವನು ಬಂದಿದ್ದ, ಇದೆಲ್ಲ ಉಳಿದದ್ದು ಹೇಳ್ಬೇಕಾಗಿಲ್ಲ, ಅದು ಅರ್ಥ ಆಗುತ್ತೆ. ಅದರ ಚ ಶಬ್ದದ ಧ್ವನಿಯೇ ಹಾಗೆ, ಅದು ಛದಿಂದಲೇ ಸಿಗುವಂತದ್ದು. ಆ ನೀಚನು ಬಂದಿದ್ದ ಅಂತ ಹೇಳುವಾಗ ಬರಬಾರದಿತ್ತು ಬಂದು ಬಿಟ್ಟ ಅನ್ನುವ ಒಂದು ನೈಚ್ಯ ಭಾವವನ್ನ ಅದು ಹೇಳುತ್ತೆ. ಇದು ಶಬ್ದ ನಿರ್ಣಯದಲ್ಲಿ ಚ ಅನ್ನುವ ಶಬ್ದಕ್ಕೆ ಹೇಳಿದ ಬೇರೆ ಬೇರೆ ವಿವರಣೆಗಳು. ಪ್ರಕೃತೆ ಕರ್ತೃತ್ವಂ ರಚನಾನುಪತ್ತೇಷ್ಟನಾನುಮಾನಂ ಇತ್ಯಾದಿ ಭಗವದ್ವಚನೇನ ನಿರಸ್ತಂ. ಇನ್ನು ಪ್ರಕೃತಿಯೇ ಎಲ್ಲ ಕರ್ಮವನ್ನು ಮಾಡುತ್ತೆ, ಇದಕ್ಕೆ ಪ್ರಕೃತಿ ವಚ ಕರ್ಮಾಣಿ ಅನ್ನೋದಕ್ಕೆ ಪ್ರಕೃತ್ಯ ಅಂತ ಪ್ರಕೃತಿ ಶಬ್ದವನ್ನಿಟ್ಟುಕೊಂಡು ಅದರ ತೃತೀಯ ವಿಭಕ್ತಿಯಿಂದ ಪ್ರಕೃತಿಯೇ ಬೈ ನೇಚರ್ ಎಲ್ಲ ಆಗತ್ತೆ ಅಂತ ನಾವು ಇವತ್ತೇನು ಮಾತಾಡುತ್ತೇವೆ, ಈ ವಿಷಯವನ್ನ ರಚನಾನುಪತ್ತೇ ಚ ನ ಅನುಮಾನಂ, ರಚನ ಅನುಪಪತ್ತೇ, ರಚನಾ ಅಂದ್ರೆ ಸೃಷ್ಟಿ, ಅನುಪಪತ್ತೇ ಕೇವಲ ಪ್ರಕೃತಿಯಿಂದ ಯಾವತ್ತೂ ಏನೂ ಸೃಷ್ಟಿಯಾಗುವುದಿಲ್ಲ, ಸ್ವತಂತ್ರವಾಗಿ ಸಹಾಯದಿಂದ ಆಗುತ್ತೆ. ಅದಕ್ಕೆ 3-4 ಸೂತ್ರಗಳು ಬರ್ತಾರೆ. ಅದು ಪ್ರಕೃತಿಯ ನಿಯಮ. ನೀವು ಬೇಕು ಬೇಡ ನನಗಿಷ್ಟ ಇಲ್ಲ ಅಂದ್ರೆ ಅದು ಯಾವುದು ಕೇಳಲ್ಲ. ಪ್ರಕೃತಿಯಲ್ಲಿರುವ ನಿಯಮ ಏನು ಅಂದ್ರೆ ಸ್ವತಂತ್ರವಾಗಿ ಬರೀ ಪ್ರಕೃತಿ ಯಾವುದನ್ನು ಸೃಷ್ಟಿ ಮಾಡುವುದಿಲ್ಲ, ಅದಕ್ಕೆ ಪರಮಾತ್ಮನ ಸಹಾಯ ಬೇಕೇ ಬೇಕು. ಪರಮಾತ್ಮ ಸಹಾಯ ಮಾಡಿದ್ರೆ ಅದರ ದೇಹದ ಎಲಿಮೆಂಟ್ಗಳು ಒಂದು ಸಂತತಿಯ ಸೃಷ್ಟಿಗೆ ಕಾರಣವಾಗುತ್ತೆ. ಹಾಗಾಗಿ ಪ್ರಕೃತೇ ಕರ್ತೃತ್ವಂ ಭಗವದ್ವಚನೇನ ನಿರಸ್ತಂ. ಯಾಕೆಂದ್ರೆ ಒಂದು ಅಭಿಪ್ರಾಯ ಇದೆ, ಪ್ರಕೃತಿ ಪ್ರಕೃತಿ ಕರ್ತೃ ಪುರುಷಃ ಪುಷ್ಕರ ಪಲಾಶವನ್ನಿರ್ಲೇಪ. ಪ್ರಕೃತಿಯು ಕರ್ತೃ ಆಗಿದ್ದಾಳೆ, ಪುರುಷನು ಕೇವಲ ಅದರ ಸುತ್ತ ಓಡಾಡುವ ಒಂದು ತೊಗಲುಗೊಂಬೆ ಅಂತ ಹೀಗೊಂದು ಸಾಂಖ್ಯಶಾಸ್ತ್ರ, ನಿರೀಶ್ವರ ಸಾಂಖ್ಯ ಅಂತ ಕರೀತಾರೆ ಅದನ್ನ. ಅದು ಜಗತ್ತನ್ನು ವಿವರಿಸುವುದು ಹೀಗೆ, ಎಲ್ಲ ತತ್ವಗಳನ್ನ ವಿವರಿಸುತ್ತೆ. ಆದ್ರೆ ಆ ತತ್ವದ ಪಾರಮ್ಯ ಏನು ಅಂದ್ರೆ ಪರಮಾತ್ಮನ ಅಸ್ತಿತ್ವವನ್ನ ಅಲ್ಲಗಳೆಯುವುದು. ಅದನ್ನ ವೇದವ್ಯಾಸರೇ ನಿರಾಕರಣೆ ಮಾಡಿದ್ದಾರೆ. ಪರಮಾತ್ಮನೇ ಮುಖ್ಯವಾದ ಕರ್ತೃ ಹೊರತು ಅವನ ಕಾರ್ಯಭಾರಕ್ಕೆ ಅಡುಂಬಲವಾದ ಪ್ರಕೃತಿಯೇ ಪ್ರಧಾನ. ಪ್ರಕೃತಿಗೆ ಪ್ರಧಾನ ಅಂತ ಹೆಸರಿದೆ, ಆದ್ರೆ ಕಾರ್ಯಪ್ರಧಾನವನ್ನ ಹೇಳಲಿಕ್ಕೆ ಬರುವುದಿಲ್ಲ. ಕರ್ತೃ ಅನ್ನುವ ಶಬ್ದದಿಂದ, ಪ್ರಧಾನ ಕರ್ತೃ ಅನ್ನುವ ಶಬ್ದದಿಂದ ಗುರುತಿಸ್ಲಿಕ್ಕೆ ಆಗಲ್ಲ ಅಂತ ಅಲ್ಲಿ ನಿರೂಪಣೆ ಮಾಡಿದ್ದಾನೆ. ಅಚೇತನಂ ಕರೋತೀತಿ ಸ್ವೋಕ್ತಿ ವಿರೋಧಶ್ಚ. ಇನ್ನು ಸರಿ ಮುಂದೆ ಇತ್ಯಾದಿ ಭಗವದ್ವಚನೇನ ನರತೆ ತ್ವತ್ಕ್ರಿಯತೆ ಕಿಂಚನಾರೇ. ಮತ್ತೆ ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರಥಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಂ ಅರ್ಕಂ ಮಘವನ್ ಚಿತ್ರಂ ಅರ್ಚ ಅಂತ ಅತ್ಯಂತ ಸುಂದರವಾದ ನಿತ್ಯ ನಾವು ದೇವರಿಗೆ ಪೂಜೆಯನ್ನ ಸಲ್ಲಿಸುವ ಮುನ್ನ ಅಥವಾ ನಮ್ಮ ಯಾವುದೇ ದೈಹಿಕ ಚಟುವಟಿಕೆಯನ್ನ ಆರಂಭಿಸುವ ಮುನ್ನ ಈ ಅಭಿಪ್ರಾಯವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿರಬೇಕು ಅಂತ ಹೇಳುತ್ತೆ. ನಾನು ಈ ಕೆಲಸವನ್ನ ನನ್ನ ಹೊಣೆಗಾರಿಕೆಯ ಅಡಿಯಲ್ಲಿ ಮಾಡ್ತಾ ಇದ್ದೇನೆ ಅಂತ ಅಲ್ಲ. ಎಷ್ಟೇ ದೊಡ್ಡ ಪೂಜಾದಿ ಕರ್ತವ್ಯಗಳನ್ನ ನಿರ್ವಹಿಸುವುದಾದ್ರೂ ಕೂಡ ಅದು ನೀನು ನನ್ನೊಳಗೆ ನಿಂತು ನಿರ್ವಹಿಸಿಕೊಂಡು ಪೂಜೆಯಿಂದ ತೃಪ್ತಿಗೊಂಡು ನನ್ನನ್ನ ರಕ್ಷಿಸಬೇಕು. ನನ್ನ ಪ್ರತಿಯೊಂದು ಇಂದ್ರಿಯಗಳಲ್ಲೂ ನಿಂತು ಧ್ರುವ ಹೇಳ್ತಾನಲ್ಲ, ಯೋಂ ತತ್ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ
ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಪ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಸ್ತೋತ್ರ ಮಾಡ್ತಾನಲ್ವಾ. ಹಾಗೆ ಸ್ತೋತ್ರಕ್ಕೆ ಅರ್ಹನಾದವನು ಭಗವಂತ. ನರತೆ ತೊತ್ಕ್ರಿಯತೆ, ನಿನ್ನ ಹೊರತುಪಡಿಸಿ ಪೊರೆವವರು ಆರು, ಕಿಂಚನ ಯಾರೂ ಇಲ್ಲ. ಅರೇ ಅಥವಾ ಆರೇ ಎರಡು ರೀತಿಯಿಂದ ಸಂಬೋಧನೆ. ಅಯ್ಯೋ ಪುಣ್ಯಾತ್ಮ, ನಿನ್ನನ್ನು ಹೊರತುಪಡಿಸಿ ಯಾರು ಇಲ್ಲಪ್ಪ, ಕನಸೂ ಬೀಳಲ್ಲ ಹಾಗೊಂದು ವ್ಯವಸ್ಥೆ ಇದೆ ಅಂತ. ಅದನ್ನು ಒಪ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನಮ್ಗೆ ಖುಷಿ ಆಗತ್ತೆ ಅಂತ ನಾವು ಯಾರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಹೇಳಬೇಕಷ್ಟೇ ಬಿಟ್ರೆ, ಅದನ್ನ ಪಾಠ ಮಾಡಿದ ಅಧ್ಯಾಪಕ ಖುಷಿ ಪಡ್ಬೋದು, ಅದನ್ನ ಶಾಸ್ತ್ರ ಅಂತ ಪ್ರವೃತ್ತಿ ಮಾಡಿದ ಖುಷಿ ಪಡ್ಬೋದು, ಆದ್ರೆ ಅದು ವಸ್ತುಸ್ಥಿತಿ ಅಲ್ಲ. ಇತಿಚ, ಹೀಗೂ ಒಂದು ಮಂತ್ರ ನಮ್ಮ ಮುಂದೆ ತೆರ್ಕೊಂಡಿದೆ. ಆದ್ರಿಂದ ನಾವು ಪ್ರಕೃತಿಯನ್ನ ಕರ್ತೃ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೇವಲ ಪ್ರಕೃತಿ ಕರ್ತೃತ್ವಾಂಗೀಕಾರೇ ಚ ಶಬ್ದೋ ವ್ಯರ್ಥ. ಇನ್ನೂ ಒಂದು ಅರ್ಥ ಇಲ್ಲ ನೋಡಿ, ವ್ಯಾಕರಣವನ್ನ ಗಮನಿಸಿ. ಪ್ರಕೃತ್ಯ ಏವ ಪ್ರಕೃತ್ಯೈವ, ಏನಾದ್ರೂ ವಿರೋಧ ಇದೆಯಾ? ಪ್ರಕೃತಿವ ಅಂತ ಅರ್ಥ ಮಾಡಿದ್ದನ್ನ ನೀವು ಅಲ್ಲಗಳೆಯುವುದು ಅಸಂಭವ, ಅಲ್ಲಗಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಪ್ರಕೃತಿ ಕರ್ತೃ ಅಂತ ಹೇಳುವುದರಲ್ಲಿ ದೋಷ ಏನಿದೆ ಅಂತ ಕೇಳಿದ್ರೆ, ಈ ವಾಕ್ಯದಲ್ಲಂತೂ ದೋಷ ಏನಿದೆ? ಈ ವಾಕ್ಯವನ್ನೇ ಪ್ರಮಾಣ ಆಗಿಟ್ಟುಕೊಂಡು ನೀವು ಹಿಂದೆ ಹೇಳಿದ ಬೇರೆ ಬೇರೆ ಮಾತುಗಳನ್ನ ಖಂಡಿಸಬಹುದಲ್ವಾ? ಈ ಮಾತನ್ನ ಪ್ರಧಾನ ಆಗಿಟ್ಟುಕೊಂಡ್ರೆ ಪ್ರಕೃತಿಯನ್ನು ಕರ್ತೃ ಅಂತ ಕರಿಬಹುದಲ್ವಾ ಅಂತಂದ್ರೆ, ಅದಕ್ಕೆ ಹೇಳಿದ್ರು ಚ ಶಬ್ದ ವ್ಯರ್ಥ. ಒಂದು ವೇಳೆ ಪ್ರಕೃತ್ಯೈವ ಅನ್ನುವ ಶಬ್ದವನ್ನ ನೀವು ಹೇಳಿದ ಅರ್ಥದಲ್ಲಿ ಕೂಡಿಸುವುದಾದ್ರೆ, ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಅನ್ನುವಲ್ಲಿ ಪ್ರಕೃತ್ಯೈವ ಅಷ್ಟೇ ಸಾಕಿತ್ತು. ಪ್ರಕೃತ್ಯೈವ ಕರ್ಮಾಣಿ ಕ್ರಿಯಮಾಣಾನಿ, ಪ್ರಕೃತ್ಯೈವ ಚ ಯಾಕೆ? ಚಾದಿಂದ ಏನ್ ಹೇಳ್ತೀರಿ? ಏವ ಶಬ್ದವನ್ನ ಅಲ್ಲೇ ಹಾಕಿದ್ದಾರೆ, ಅದರಿಂದಾಗಿ ಅದಕ್ಕೆ ಏವ ಅನ್ನುವ ಅವಧಾರಣ ಅರ್ಥ ಇಲ್ಲ. ಇನ್ನುಳಿದ ಯಾವ ಅರ್ಥವು ಪ್ರಕೃತಿ? ಹಾಗಾದ್ರೆ ಸಮೂಹದಿಂದ ಏನ್ ತಗೊಳ್ತೀರಿ? ಏನೂ ಇಲ್ಲ. ಹಿಂದೆ ಹೇಳಿದ್ದೋ ಅದನ್ನೇ ಸ್ವಯಂ ಪ್ರಕೃತಿ ಅನ್ನುವ ಅರ್ಥದಲ್ಲಿ ಹಿಂದೆ ಹೇಳಿದ್ದನ್ನೇ ಮುಂದೆ ಪರಿಗಣಿಸ್ತಾರ ಅಂತ ಕೇಳಿದ್ರೆ ಹಾಗೂ ಹೇಳಿಕ್ ಬರುದಿಲ್ಲ. ಯಾಕೆಂದ್ರೆ ಹಿಂದೆ ಅದನ್ನು ಹೇಳಲೇ ಇಲ್ಲ. ಹಿಂದೆ ಭಗವಂತನ ಸಮವಸ್ಥಿತಂ ಈಶ್ವರಂ ನಹಿನಸ್ತಿ ಆತ್ಮನ ಆತ್ಮಾನಂ ಅಂತೆಲ್ಲ ಜೀವ ಮತ್ತು ಪರಮಾತ್ಮನ ಕುರಿತಾದ ಮಾತು ಬಂದದ್ದು ಹೊರತು ಪ್ರಕೃತಿಯ ಕುರಿತಾದ ಮಾತು ಬಂದಿಲ್ಲ. ಆದ್ರಿಂದ ಚ ಅನ್ನುವ ಶಬ್ದ ವ್ಯರ್ಥ. ಚಕಾರಕ್ಕೆ ಅರ್ಥ ಇಲ್ಲ ಅಂತ ಆಗುತ್ತೆ. ಒಂದು ಪ್ರಮಾಣದ ಸಾಲನ್ನು ಉದ್ಧರಿಸುವಾಗ ಅಲ್ಲಿರುವ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಒಂದು ಕಾರಣ ಇದೆ. ವ್ಯರ್ಥವಾಗಿ ಯಾವ ಪದವನ್ನು ಕೂಡ ಅವರು ಬಳಸುವುದಿಲ್ಲ. ತತ ಏವ ಚ ವಿಸ್ತಾರಂ ಇತಿ ವಾಕ್ಯ ವಿರೋಧಶ್ಚ. ಇನ್ನು ಮುಂದೆ ಅವನೇ ಈ ಇಡೀ ಜಗತ್ತನ್ನು ವಿಸ್ತಾರಗೊಳಿಸುತ್ತಾನೆ ಅಂತ ಮತ್ತೆ ಪರಮಾತ್ಮನದ್ದೇ ಮುಂದಿನ ಭಾವ ಅಂದ್ರೆ ಸೃಷ್ಟಿಯ ವಿವರಣೆಯನ್ನ ಹೇಳುತ್ತೆ. ಅದರಿಂದಾಗಿ ಉಳಿದ ವಾಕ್ಯ ಶೇಷ ಅಂದ್ರೆ ಇನ್ನುಳಿದ ಮುಂದಿನ ವಾಕ್ಯದ ಅಭಿಪ್ರಾಯ ಅನ್ನೋದು ಅದಕ್ಕೆ ವಿರುದ್ಧ ಅಂತ ಅನಿಸುತ್ತೆ. ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ ಯದಾ ಭೂತ ಪೃಥಗ್ಭಾವಂ ಏಕಸ್ಥಂ ಅನುಪಶ್ಯತಿ. ಇದು ಪರಮಾತ್ಮನನ್ನೇ. ಭೂತಗಳಿಂದ ಬೇರೆಯಾಗಿ ನಿಂತ ಅಂದ್ರೆ ಪ್ರಕೃತಿಯೂ ಸೇರಿ, ಪ್ರಕೃತಿಯೇ ಮೊದಲಾದ ಎಲ್ಲ ವಸ್ತುಗಳಿಂದಲೂ ಬೇರೆಯಾಗಿ ಒಬ್ಬನೇ ಇದ್ದಾನೆ ಅಂತ ಯಾರು ಪರಿಗಣಿಸುತ್ತಾನೋ, ಯಾರು ಸರಿಯಾಗಿ ತಿಳಿಯುತ್ತಾನೋ, ಅವನಿಂದಲೇ ಈ ಜಗತ್ತು ವಿಸ್ತಾರಗೊಳ್ಳುತ್ತೆ ಅಂತ ಯಾರು ಹೇಳ್ತಾನೋ ಅವನು ಬ್ರಹ್ಮ ಸಂಪದ್ಯತೆ, ಅವನು ಪರಮಾತ್ಮನನ್ನು ಹೊಂದುತ್ತಾನೆ. ಹಾಗಾದ್ರೆ ಪ್ರಕೃತಿಯನ್ನು ಹೊಂದುತ್ತಾನೆ ಅಂತ ಹೇಳಲಿಲ್ಲ ಅಲ್ಲಿ. ಪ್ರಕೃತಿಯ ಕರ್ತೃ ಆದ್ರೆ ಪುಷ್ಕರ ಪಲಾಶದಂತೆ ನಿರ್ಲಿಪ್ತನಾದಂತಹ ಪರಮಾತ್ಮನಲ್ಲಿ ಅವನು ಹೋಗಿ ಲೀನವಾಗ್ತಾನೆ, ಅವನಲ್ಲಿ ಹೋಗಿ ತನ್ನ ಸೌಖ್ಯವನ್ನು ಅನುಭವಿಸ್ತಾನೆ ಅಂದ್ರೆ ಏನರ್ಥ? ಹಾಗಾದ್ರೆ ಈ ಅರ್ಥವನ್ನ ನಾವು ಎಳೆದು ಹೇಳಬೇಕು ಹೊರತು ಅದು ತಾನೇ ಹೊರಳಿ ಬರುವಂತದ್ದಲ್ಲ.
ಆಚಾರ್ಯರು ಎಷ್ಟು ಸೂಕ್ಷ್ಮವಾಗಿ ಹಿಂದೆ ಮುಂದೆ ಇರುವ ವಾಕ್ಯಗಳ ಅನುಸಂಧಾನವನ್ನ ನಾವು ಹೇಗ್ ಮಾಡಬೇಕು ಅನ್ನೋದನ್ನ ಅತ್ಯಂತ ಸುಂದರವಾಗಿ ತೋರಿಸ್ತಾರೆ ಈ ಪದ್ಯದ ವ್ಯಾಖ್ಯಾನದಲ್ಲಿ. ಅದರಿಂದಾಗಿ ಬಹಳ ಸುಂದರವಾದ ವಿವರಣೆ ಬಂತು ಅಂತ ನಾನು ಹಿಂದೆ ಹೇಳಿದ್ದು. ಸರಿ, ಒಟ್ಟೇನಾಯ್ತು? ಸಶಬ್ದ ವ್ಯರ್ಥ ಅಂತ ಆಗ್ತಿತ್ತು, ಮುಂದಿನ ವಾಕ್ಯದ ವಿರೋಧ ಬರ್ತಿತ್ತು. ಅಹಂ ಬೀಜ ಪ್ರದಪಿತ ಮತ್ತು ಮುಂದಿನ ಶ್ಲೋಕಗಳೆಲ್ಲ ಅವನೇ ಹೇಳ್ತಾನೆ, ನಾನೇ ಬೀಜಪ್ರದ, ಪಿತಾ ನಾನೇ. ಬೀಜಪ್ರದ ಅಂದ್ರೆ ಪ್ರಕೃತಿಯ ಪೂರ್ಣ ಅಭಿವ್ಯಕ್ತಿಗೆ ಕಾರಣವಾಗುವ ವ್ಯಕ್ತಿತ್ವ ಅಂತ ಅರ್ಥ. ಬೀಜ ಅಂದ್ರೆ ಅಭಿವ್ಯಂಜನಶೀಲತಾ, ಅದನ್ನ ಕೊಡುವವನು ನಾನೇ. ಅಭಿವ್ಯಕ್ತಿ ಪ್ರದಾತೃ ನಾನೇ. ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ಇತಿ ಪ್ರಕೃತಮಿತಿ ತೇನಾಪಿ ವಿರೋಧ. ಇನ್ನೂ ಒಂದು ಮಾತು ಹಿಂದೆ ಬಂತು, ಕ್ಷೇತ್ರಜ್ಞಂಚಾಪಿ ಮಾಂ ವಿತ್ತಿ ಸರ್ವ ಕ್ಷೇತ್ರೇಶು ಭಾರತ ಅಂತ ಹೇಳಿ, ಆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗದಿಂದಲೇ ಜಗತ್ತು ಸಂಪದ್ಯತೆ, ಜಗತ್ತು ಹುಟ್ಟತ್ತೆ ಅಂತ ವಿಧಿ, ಹೀಗೆ ತಿಳಿದುಕೋ ಅನ್ನುವ ಹಿಂದೆ ಹೇಳಿದ ಪ್ರಕೃತ ವಿಷಯ ವಿರುದ್ಧವಾಯಿತು. ಪ್ರಕೃತ ವಿಷಯಕ್ಕೆ ವಿರೋಧವನ್ನ ನೀವು ಮಾಡ್ತಾ ಇದ್ದೀರಿ. ಇನ್ನೂ ಒಂದು ಸಂಗತಿ, ಪ್ರಕೃತಿ ಅಂದ್ರೆ ಪ್ರಧಾನವಾಗಿ ಜಡ ಪ್ರಕೃತಿಯನ್ನ ಮಾತಾಡಿಸುವುದು. ಆ ಜಡ ಪ್ರಕೃತಿಯು ಕೂಡ ಕರ್ತೃ ಅನ್ನುವ ವಿಷಯ ತಪ್ಪು. ಯಾಕಂದ್ರೆ ಅಚೇತನವಾದ ವಸ್ತು ಯಾವತ್ತೂ ಯಾವ ಕಾರ್ಯವನ್ನು ಮಾಡಲಾರದು. ಸ್ವೋಕ್ತಿ ವಿರೋಧಶ್ಚ ಅಚೇತನಂ ಕರೋತಿ. ಚೈತನ್ಯಮಯವಲ್ಲದ ಜಡ ವಸ್ತು ಕಾರ್ಯವನ್ನು ಮಾಡುತ್ತೆ ಅನ್ನೋದು ಲೋಕದಲ್ಲೇ ವಿರುದ್ಧ. ಇಚ್ಛಾಪೂರ್ವಂ ಕ್ರಿಯಾದಾನಂ ಕರ್ತೃತ್ವ ಮುಖ್ಯ ಮೀರಿತಂ. ಇಚ್ಛೆಯಿಂದ ಕೂಡಿದ ಕ್ರಿಯಾ ಪ್ರವೃತ್ತಿ ಅನ್ನುವುದು ಕರ್ತೃತ್ವ, ಅದನ್ನೇ ಮುಖ್ಯ ಕರ್ತೃ ಅಂತ ಹೇಳುದು. ಇನ್ನು ಇಚ್ಛೆ ಇಲ್ಲದೆ ಕೆಲಸ ಆಗತ್ತೆ ಅನ್ನುವ ಕರ್ತೃತ್ವ ಅದರಲ್ಲಿ ಇದೆ. ಆದ್ರೆ ಅದು ಕರೋತಿ ಅಂತ ಯಾವ ಅರ್ಥದಲ್ಲಿ ಹೇಳುದು ಅಂದ್ರೆ, ಕೆಲಸ ಚೆನ್ನಾಗಿ, ಈಗ ಕಟ್ಟಿಗೆ ಚೆನ್ನಾಗಿ ಉರಿಯಿತು ಅಂತ ಹೇಳ್ತೇವೆ ನಾವು. ಕಟ್ಟಿಗೆ ಉರಿಯಿತು ಅಂತ ಹೇಳಿದ್ರೆ ವಸ್ತುತಃ ಕಟ್ಟಿಗೆ ತಾನೇ ಉರಿದಿದ್ದಲ್ಲ, ಯಾರೋ ಉರಿಸಿದ್ದು. ಹಾಗಿದ್ರೆ ಕಟ್ಟಿಗೆ ಉರಿಯಿತು ಅಂತ ಅನ್ನೋದೇನು ಅಂದ್ರೆ, ಉರಿಸಿದ ಮೇಲೆ ಚೆನ್ನಾಗಿ ಅದರಲ್ಲಿ ನೀರಿನ ಪಸೆ ಇಲ್ಲದೆ ಇದ್ದದ್ರಿಂದ, ಒದ್ದೆ ಇಲ್ಲದೆ ಇದ್ದದ್ರಿಂದ ಅದು ಧಗಧಗನೆ ಉರಿದು ಅಡಿಗೆ ಚೆನ್ನಾಯಿತು. ಆಗ ಹೇಳ್ತಾರೆ ಸಲೋನು, ಇವತ್ತು ಅಡಿಗೆ ಚೆನ್ನಾಗಿತ್ತು, ಇವತ್ತು ಕಟ್ಟಿಗೆನೆ ಅಡಿಗೆ ಮಾಡಿದ್ದು ರೀ. ಕಟ್ಟಿಗೆನೆ ಅಡಿಗೆ ಮಾಡಿದ್ದು ಅಂದ್ರೆ ಚೆನ್ನಾಗಿ ಉರಿದು ಮಧ್ಯದಲ್ಲಿ ಕೈ ಕೊಡದೆ ಬೇಯುವುದಕ್ಕೆ ಬೇಕಿರುವಂತಹ ಕೆಲವೊಂದು ಪದಾರ್ಥಗಳು ಮಧ್ಯದಲ್ಲಿ ನಿಲ್ಬಾರದು, ಉರುವಲು ಧಗಧಗ ಉರಿಬೇಕು. ಹಾಗಿದ್ದಾಗ ಮಾತ್ರ ಅದೊಂದು ಪಕ್ವ ಬರುತ್ತೆ. ಆ ಪಕ್ವತೆ ಒಂದು ಚೂರು ಮಧ್ಯದಲ್ಲಿ ಉರುವಲು ನಿಂತು ಹೋದ್ರೆ, ಉರಿ ನಿಂತು ಹೋದ್ರೆ ಒಂದು ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ. ಆಗ ಹೇಳ್ತಾರೆ ಇವತ್ತು ಕಟ್ಟಿಗೆನೆ ಅಡಿಗೆ ಮಾಡಿದ್ದು ಅಂತ. ಅಂದ್ರೆ ಅಷ್ಟು ಚೆನ್ನಾಗಿ ಉರಿಯಿತು ಅಂತ. ಅದರ ಅರ್ಥ ಅದು ಕೆಲಸ ಮಾಡುತ್ತೆ ಅಂತ ಅಲ್ಲ, ಇವತ್ತು ಕೆಲಸಕ್ಕೆ ಅದರ ಸಹಕಾರ ಚೆನ್ನಾಗಿತ್ತು ಅಂತ ಅರ್ಥ. ಹಾಗಾಗಿ ಕರ್ತೃತ್ವ ಅನ್ನೋದು ಪ್ರಧಾನವಾಗಿ ಇಚ್ಛಾಪೂರ್ವವಾದ್ರೇನೆ ಕರ್ತೃತ್ವ, ಅದು ಪ್ರಧಾನ ಕರ್ತೃತ್ವ. ಇಚ್ಛಾಪೂರ್ವಕವಾದ ಕ್ರಿಯಾದಾನವೇ ಕರ್ತೃತ್ವ ಮುಖ್ಯ ಮೀರಿತ. ಸಾಕು, ಇನ್ನು ಸುಮಾರಿದೆ. ನಾಳೆ ಇದರ ಇನ್ನಷ್ಟು ವಿವರಣೆಯನ್ನ, ತುಂಬಾ ಮತ್ತೆ ಮತ್ತೆ ಮನನ ಮಾಡಬೇಕಾದಂತಹ ಈ ವಿವರಣೆಯನ್ನ ನೋಡಿದಷ್ಟು ತೃಪ್ತಿ ಆಗದೇ ಇರುವಂತದ್ದು, ನಾಳೆ ಮುಂದುವರೆದ ಭಾಗವನ್ನು ಅನುಸಂಧಾನ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.